ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಳಿ ಮುಟ್ಟು ಜಂಗಮಕ್ಕಳಿವಿಲ್ಲ ಶರಣು. ವೀಕ್ಷಕ ಮಿತ್ರರಲ್ಲಿ ವಂದಿಸುತ್ತಾ ಈ ದಿನ ನಾವು ಪ್ರಸ್ತುತಪಡಿಸುತ್ತಲಿರುವ ವಿಷಯವೇನೆಂದರೆ ಜಗಜ್ಯೋತಿ ಕ್ರಾಂತಿಕಾರಿ ಬಸವಣ್ಣನವರ ಜನ್ಮರಹಸ್ಯ. ನಮ್ಮಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರು ನಂದೀಶ್ವರನ ಸ್ವರೂಪವೇ ಅಥವಾ ಪರಶಿವನ ಅಂಶವೇ ಎಂಬುದರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಆದರೆ ಹಲವು ಕವಿಗಳು, ವಿಮರ್ಶಕರು, ವಚನಕಾರರು, ಚಿಂತಕರು ಹಾಗೂ ನಮ್ಮ ಹಿರಿಯ ತಲೆಮಾರಿನವರು ಬಸವೇಶ್ವರರು ಸಾಕ್ಷಾತ್ ನಂದೀಶ್ವರನ ಸ್ವರೂಪ ಎಂದು ತಿಳಿಸಿದ್ದಾರೆ. ಇದರ ಬಗ್ಗೆ ಒಂದು ಪೌರಾಣಿಕ ಸನ್ನಿವೇಶವೂ ಸಹ ಇದೆ. ಅದೇನೆಂದರೆ, ಒಮ್ಮೆ ಕೈಲಾಸವಾಸಿಯಾದ ನಂದೀಶ್ವರನು ಶಿವಗಣಗಳಿಗೆ ನಾಯಕನಾಗಿದ್ದು ಭೂಲೋಕದಲ್ಲಿ ಏನಾಗುತ್ತಿರಬಹುದೆಂಬ ಕುತೂಹಲದಿಂದ ಭೂಲೋಕಕ್ಕೆ ಆಗಮಿಸುತ್ತಾರೆ. ಹೀಗೆ ಭೂಲೋಕಕ್ಕೆ ಆಗಮಿಸಿದ ನಂದೀಶ್ವರರು ಭೂಲೋಕದ ಸುತ್ತೆಲ್ಲ ಸಂಚರಿಸುತ್ತಾ ಒಂದು ದಟ್ಟವಾದ ಅರಣ್ಯವನ್ನ ಪ್ರವೇಶಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಂದು ಮರದ ಕೆಳಗೆ ದಣಿದು ಕುಳಿತಿರುವುದನ್ನ ಕಾಣುತ್ತಾರೆ. ಹಾಗೂ ಅವರಿಗೆ ಒಂದು ಆಶ್ಚರ್ಯವೂ ಸಹ ಆಗುತ್ತದೆ. ಅದೇನೆಂದರೆ, ಆ ವ್ಯಕ್ತಿ ಕುಳಿತಿದ್ದಂತಹ ಅಕ್ಕಪಕ್ಕದಲ್ಲಿನ ಗಿಡಮರಗಳಲ್ಲಿ ಹಲವು ಹಣ್ಣು ಹಂಪಲುಗಳು ಬೆಳೆದು ನಿಂತಿರುತ್ತದೆ. ಆದರೆ ಆ ವ್ಯಕ್ತಿ ಯಾವುದೇ ಫಲಹಾರಗಳನ್ನು ಸೇವಿಸದೆ ಹಾಗೆ ದಣಿದು ಕುಳಿತಿರುವುದು ನಂದೀಶ್ವರರಿಗೆ ಆಶ್ಚರ್ಯವೆನಿಸುತ್ತದೆ. ಆ ವ್ಯಕ್ತಿಯ ಬಳಿ ಬಂದ ನಂದೀಶ್ವರರು, ಏಕೆ ಹೀಗೆ ಕುಳಿತಿರುವಿರಿ, ಏನಾಯಿತು ಎಂದು ಕೇಳುತ್ತಾರೆ. ಆಗ ಆ ವ್ಯಕ್ತಿಯು, ನಾನು ಅನಿಮೀಷ ಮಹಾರಾಜ, ಈ ಕಾಡಿಗೆ ಬೇಟೆಯ ಸಲುವಾಗಿ ಬಂದಿರುವೆ. ಬೇಟೆ ಮುಗಿದ ನಂತರ ಬಹಳವಾಗಿ ದಣಿದು ಆಹಾರವಿಲ್ಲದೆ ಹೀಗೆ ಕುಳಿತಿರುವೆ ಎಂದು ಹೇಳುತ್ತಾರೆ. ಆಗ ನಂದೀಶ್ವರರು, ಏಕೆ ಆಹಾರವಿಲ್ಲದೆ ಹೀಗೆ ಕುಳಿತಿರುವಿರಿ? ನಿಮ್ಮ ಸುತ್ತಮುತ್ತಲೂ ಇರುವ ಮರಗಿಡಗಳಲ್ಲಿ ಹಲವಾರು ವಿಧವಾದ ಹಣ್ಣುಗಳು ಇವೆಯಲ್ಲವೇ? ಅವನ್ನಾದರೂ ಸೇವಿಸಬಹುದಲ್ಲವೇ ಎಂದು ಹೇಳುತ್ತಾರೆ. ಆಗ ಅನಿಮೀಷ ಮಹಾರಾಜರು ಹೀಗೆ ಹೇಳುತ್ತಾರೆ, ನಾನೊಬ್ಬ ಶಿವಭಕ್ತ. ನಮ್ಮ ಅರಮನೆಯಲ್ಲಿ ಬೃಹದಾಕಾರದ ಲಿಂಗವನ್ನು ಸ್ಥಾಪಿಸಿ ದಿನನಿತ್ಯವೂ ಪೂಜೆಗೈದು ನೈವೇದ್ಯ ಮಾಡಿದ ಪ್ರಸಾದವನ್ನು ಮಾತ್ರ ನಾನು ಸೇವಿಸುತ್ತೇನೆ. ಆದರೆ ಇಲ್ಲಿ ನೈವೇದ್ಯ ಮಾಡಲು ಶಿವಲಿಂಗವೇ ಇಲ್ಲ. ಆದ ಕಾರಣ ನಾನು ಯಾವುದೇ ಫಲಹಾರವನ್ನು ಸೇವಿಸಲಾರೆ ಎಂದು ಹೇಳುತ್ತಾರೆ. ಅದಕ್ಕೆ ನಂದೀಶ್ವರರು, ಅದಕ್ಕೇನಾಯಿತು? ಒಂದು ಹೊತ್ತು ನೀವು ಫಲಹಾರವನ್ನು ಸೇವಿಸಿದರೆ ಏನೂ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಅನಿಮೀಷ ಮಹಾರಾಜರು, ಆಗುವುದಿಲ್ಲ, ನಾನು ಪರಶಿವನಿಗೆ ನೈವೇದ್ಯ ಮಾಡದೆ ಏನನ್ನೂ ತಿನ್ನುವುದಿಲ್ಲ. ನನ್ನ ಪ್ರಾಣ ತ್ಯಾಗವಾದರೂ ಸಹ ನಾನು ಯಾವುದೇ ಆಹಾರವನ್ನು ತಿನ್ನಲಾರೆ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿದಂತಹ ನಂದೀಶ್ವರರು ಅನಿಮೀಷ ಮಹಾರಾಜರ ಶಿವಭಕ್ತಿಯನ್ನು ಮೆಚ್ಚಿ ತಮ್ಮ ಕೊರಳಿನಲ್ಲಿದ್ದಂತಹ ಶಿವಲಿಂಗವನ್ನು ಕಳಚಿ ಅನಿಮೀಷ ಮಹಾರಾಜರ ಕೈಯಲ್ಲಿತ್ತು, ಈ ಶಿವಲಿಂಗವನ್ನು ನಿನ್ನ ಕೊರಳಿಗೆ ಧರಿಸಿ. ಇದನ್ನು ಧರಿಸಿದ ನಂತರ ನೀವು ಸೇವಿಸುವ ಪ್ರತಿಯೊಂದು ಆಹಾರ ಪದಾರ್ಥವೂ ಆ ಪರಶಿವನಿಗೆ ನೈವೇದ್ಯವಾಗಲಿದೆ ಎಂದು ಹೇಳಿ ಅವರನ್ನು ಹರಸಿ ಅಲ್ಲಿಂದ ಹಿಂದಿರುಗುತ್ತಾರೆ. ಮುಂದೆ ಕೈಲಾಸದಲ್ಲಿ ಏನಾಯಿತೆಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.